A glimpse of my week, day 1. Hi everyone, Namaste. Welcome back to my YouTube channel. ಭಾಳ ದಿನ ಆಯ್ತು ವಿಡಿಯೋ ಮಾಡ್ಲಾರ್ದ. ಪಾಪು ಇದ್ದಿದ್ದಕ್ಕೆ ಅವ ಮಲ್ಕೊಂಡ್ಮೇಲೆ ವಿಡಿಯೋ ಮಾಡೋಣ ಅಂತ ಅನ್ಕೊಂತ ಹಂಗೆ ಟೈಮ್ ಹೋಗತೈತಿ. ಆಮೇಲೆ ಇದ್ದಿದ್ದು ವೀಡಿಯೋಸು ಎಡಿಟ್ ಮಾಡಿ ಹಾಕೋಕ್ಕಾಗವಲ್ತು. ಅದಕ್ಕೆ ಏನಾದರೂ ಆಗಲಿ ಅವ ಎಚ್ಚರಿದಾಗ ಮಾಡಿಬಿಡೋಣ, ಹಂಗೆ ಅನ್ಕೊಂತ ಕುಂತ್ರೆ ಮಾಡೋಕ್ಕಾಗೋದಿಲ್ಲ ಅಂತ ಈಗ ಅವ ಎದ್ದಾನ, ಆದರೂ ವೀಡಿಯೋ ಮಾಡಾಕತ್ತೀನಿ. ಇವತ್ತಿನ ವೀಡಿಯೋ ಅಂತೂ ನೀವು ಆಲ್ರೆಡಿ ಥಂಬ್ನೇಲ್ ಹೋಗಿ ನೋಡಿರ್ತೀರಿ ಎದ್ರ ಬಗ್ಗೆ ಅಂತ. ಅ ಗ್ಲಿಮ್ಸ್ ಆಫ್ ಮೈ ವೀಕ್ ಆಗಿರ್ತೈತಿ. ಸೊ ಇವತ್ತು ಸಂಡೇ. ಇವತ್ತು ನನ್ನ ಡೇ ಹೆಂಗಿರ್ತೈತಿ ಅಂತ ನಿಮಗೂ ನಾನು ತೋರಿಸ್ತೀನಿ. ಸೊ ಲೆಟ್ಸ್ ಬಿಗಿನ್ ದ ವಿಡಿಯೋ. ನೀವೀಗ ಇಲ್ಲಿ ನೋಡಬಹುದು ನನ್ನ ಪಾಪು ನನ್ನ ಮೇಕಪ್ ಐಟಮ್ಸ್ ಎಲ್ಲ ತೊಗೊಂಡಿಲ್ಲಿ ಆಟ ಆಡಕತ್ತಾನ. ಅವ್ನಿಗೆ ಆಟ ಆಡೋಕೆ ಟಾಯ್ಸ್, ರಿಮೋಟ್, ಅದು ಇದು ಎಲ್ಲನೂ ಐತಿ. ಅಷ್ಟೆಲ್ಲ ಇದ್ರೂ ಅವ್ನಿಗೆ ನಮ್ಮ ಐಟಮ್ಸೇ ಬೇಕು. ನಮ್ಮ ತಂಗಿ ಕಡೆ ಹೋಗ್ತಾನ, ಆಕಿದೆಲ್ಲ ಬುಕ್ಸ್, ಕ್ಯಾಲ್ಸಿ ಪೆನ್, ಪೇಪರ್, ಪೇಂಟ್ ಎಲ್ಲನೂ ತೊಗೊಂಡು ಹಾಳು ಮಾಡ್ತಾನೆ. ಅಮ್ಮ ಕಡೆ ಅಡುಗೆ ಮನೆಯೊಳಗೆ ಹೋಗ್ತಾನೆ, ಅಲ್ಲೇ ತರಕಾರಿ ಬಾಕ್ಸ್, ಡಬ್ರಿ ಎಲ್ಲನೂ ತೆಗೆದು ಎಲ್ಲ ಚಲಾಪಲಿ ಮಾಡಿರ್ತಾನೆ. ಫೋಲ್ಡ್ ಮಾಡಿ ಇಟ್ಟಿದ್ದು ಕ್ಲಾತ್ಸ್ ಎಲ್ಲನೂ ಬಿಚ್ಚಿ ಒಗಿತಾನೆ. ಬಟ್ ಅವ್ನು ಟಾಯ್ಸ್ ಕೊಟ್ಟರೆ ಮಾತ್ರ ಒಂದು 5 ಮಿನಿಟ್ಸ್ ಅಷ್ಟೇ, ಅದಕ್ಕಿಂತ ಜಾಸ್ತಿ ಅವ್ನು ಟಾಯ್ಸ್ ಜೊತೆ ಆಟ ಆಡೋಂಗೆ ಇಲ್ಲ. ಎಲ್ಲ ನಮ್ಮ ಸಾಮಾನು ಜೊತೆ ನಾವು ಆಟ ಆಡೋದು. ಅವಂಗೂ ಅದ್ರೊಳಗೆ ಭಾಳ ಖುಷಿ ಅನ್ನಿಸ್ತೈತಿ. ಅದಕ್ಕೆ ನಾವು ಹಂಗೆ ಹೋಗಲಿ ಬಿಡು, ಪಾಪು ಅಲ್ಲ, ಮತ್ತು ಪಾಪು ಇಲ್ಲದೆ ಮತ್ತು ಬೇರೆ ಯಾರು ಇದನ್ನೆಲ್ಲ ಮಾಡ್ತಾರೆ ಅಂತ ನಾವು ಹಂಗೆ ಎಲ್ಲ ಅವ್ಗೆ ಆಟ ಆಡೋಕೆ ಬಿಟ್ಬಿಟ್ಟಿವಿ. ಯೂಶ್ವಲಿ ಸ್ಯಾಟರ್ಡೆ ಸಂಡೇ ಬಂತಂದ್ರೆ ಎಲ್ಲರ ಮನೆಯೊಳಗೂ ಆಲ್ಮೋಸ್ಟ್ ಇಡ್ಲಿ, ದೋಸೆ, ಪಡ್ಡು ಹೀಗೆಲ್ಲ ಮಾಡ್ತಾರೆ ಟಿಫಿನಿಗೆ. ಆ್ಯಂಡ್ ನಾನ್ ವೆಜಿಟೇರಿಯನ್ಸ್ ಅಂತೂ ಬೆಳಗ್ಗೆ ಟಿಫಿನಿಂದ ನೈಟ್ ಡಿನ್ನರ್ವರೆಗೂ ನಾನ್ ವೆಜ್ ತಿನ್ಕೊತಿರ್ತಾರೆ. ಬಟ್ ನಮ್ಮ ತವ್ರ ಮನೆಯೊಳಗೆ ಸಂಡೇ ಮನೆ ದೇವ್ರ ವಾರ ಅಂತ ವಿ ಡೋಂಟ್ ಹ್ಯಾವ್ ನಾನ್ ವೆಜ್. ಅದಕ್ಕೆ ಇವತ್ತು ದೋಸೆ, ಚಟ್ನಿ, ಬಟಾಟಿ ಪಲ್ಯ ಎಲ್ಲ ಮಾಡಿದ್ರೆ ಅದನ್ನ ತಿಂದ್ವಿ. ಪಪ್ಪಾನು ನಾಷ್ಟ ಮಾಡ್ಕೊಂಡು ಶಾಪಿಗೆ ಹೋದ್ರೆ. ಬಿಫೋರ್ ದ್ಯಾಟ್ ನಮ್ಮ ಪಪ್ಪ ಪಾಪುಗೆ ಎತ್ಕೊಂಡು ಆಡಿಸ್ಕೊಂತಾನೆ ಇದ್ರು. ಅವ್ರು ಶಾಪಿಗೆ ಹೋದ ಕೂಡಲೇ ನಾವು ಅವ್ನಿಗೆ ಟಾಯ್ಸ್ ಹಾಕಿ ಕೆಳಗೆ ಆಟ ಆಡೋಕೆ ಬಿಟ್ರೆ ಅವ ಒಟ್ಟು ಆಟ ಆಡೋಂಗಿಲ್ಲ. ಒಂದು 2 ಮಿನಿಟ್ಸ್ ಆಟ ಆಡ್ದಂಗೆ ಮಾಡಿ ಮತ್ತು ಬೇರೆ ಕಡೆ ಹೋಗ್ತಾನೆ. ಈಗ ಅವ ಎಕ್ಸ್ಪ್ಲೋರಿಂಗ್ ಸ್ಟೇಜ್ ಒಳಗೆ ಇದ್ದಕ್ಕೆ ಅವ್ನಿಗೆ ಏನು ಕಣ್ಣಿಗೆ ಕಾಣ್ತೈತಿ ಒಟ್ಟು ಅವ ಹಿಡ್ಕೋಬೇಕು, ಅದನ್ನ ತೊಗೋಬೇಕು. ಆ್ಯಂಡ್ ಸಿಕ್ಕಿದ್ದನ್ನೆಲ್ಲ ಬಾಯಿಗೆ ಹಾಕ್ಕೊಂತಾನೆ. ಅದಕ್ಕೆ ಅವನಿಗೆ ಒಂದು ಸೆಕೆಂಡು ಬಿಟ್ಟು ಆ ಕಡೆ ಈ ಕಡೆ ಹೋಗೋಂಗಿಲ್ಲ, ಯಾರೋ ಒಬ್ರು ನೋಡ್ಕೊತಾನೆ ಕುಂದಿರ್ಬೇಕು. ಆ್ಯಂಡ್ ಅವ ಆಟ ಆಡೋದನ್ನ ನೋಡಿ ಅವ್ನ ಜೊತೆ ನಾವು ಆಟ ಆಡ್ಕೊಂಡು ಕುಂತ ಹೆಂಗೆ ಟೈಮ್ ಪಾಸ್ ಆಗ್ತೈತಿ ಅನ್ನೋದು ಗೊತ್ತಾಗಂಗಿಲ್ಲ. ಎಷ್ಟು ಲಘುನ ಮಧ್ಯಾಹ್ನ ಆಗ್ತೈತಿ, ಪಪ್ಪನೂ ಬಂದ ಬಿಡ್ತಾರೆ. ಆ್ಯಂಡ್ ಇದು ನಮ್ಮ ಡೈಲಿ ರೂಟೀನ್ ಆಗಿಬಿಟ್ಟೈತಿ. ಹಂಗೆ ಪಪ್ಪ ಬಂದ್ರೆ ಮಾತಾಡ್ಕೊಂಡು ಕುಂತಾಗ ನಮ್ಮ ಮನೆ ದೇವ್ರಿಗೆ ಹೋಗ್ಲಾರ್ದ ಭಾಳ ದಿನ ಆಯ್ತಲ್ಲ, ಹೆಂಗಿದ್ರು ಇವತ್ತು ಸಂಡೇ ಐತಲ್ಲ ಹೋಗೋಣಂತ ಅಂದ್ರೆ. ನಾನು ಮೈಲಾರಲಿಂಗೇಶ್ವರ ಟೆಂಪಲಿಗೆ ಹೋಗ್ಲಾರ್ದ ಭಾಳ ದಿನ ಆಗಿತ್ತು. ಐ ಥಿಂಕ್ ಆಫ್ಟರ್ ಡೆಲಿವರಿ ಇದು ಸೆಕೆಂಡ್ ಏನೋ ಥರ್ಡ್ ಟೈಮ್ ಅನಿಸ್ತೈತೆ ನಾವು ಹೋಗೋದು. ನಾವು ಎವ್ರಿ ಟೈಮ್ ವಿದ್ಯಾಗಿರಿ ಒಳಗಿರೋ ಅಂದರೆ JSS ಕ್ಯಾಂಪಸ್ ಐತಲ್ಲ, ಅಲ್ಲಿ ಗುಡ್ಡದ ಮೇಲೆ ಗುಡಿ ಐತಲ್ಲ, ಅಲ್ಲಿ ಹೋಗ್ತೀವಿ. ಅದು ನಮ್ಮ ಮನೆಯಿಂದ ಜಸ್ಟ್ ಒಂದು 4 to 5 ಕಿಲೋಮೀಟರ್ಸ್ ಐತಿ, ಅಲ್ಲೇ ಹೋಗ್ತೀವಿ ನಾವು. ಈವ್ನಿಂಗ್ ಗುಡ್ಡದ ಮೇಲೆ ಮಸ್ತ್ ಗಾಳಿ ಬರಾಕತ್ತಿತ್ತು ಆ್ಯಂಡ್ ಕೋಲ್ಡ್ ವೆದರ್ನೂ ಇತ್ತು. ನಾವು ದೇವ್ರ ದರ್ಶನ ಮಾಡ್ಕೊಂಡು ಬೇಡ್ಕೊಂಡು ಸ್ವಲ್ಪ ಹೊತ್ತು ಅಲ್ಲೇ ನೇಚರ್ ಎಂಜಾಯ್ ಮಾಡ್ಕೊಂತ ಕುಂತ್ವಿ. ಹಂಗೆ ರಿಟರ್ನ್ ಬರುವಾಗ ಹೆಡ್ ಪೋಸ್ಟ್ ಕಡೆ ವಿ ಹ್ಯಾಡ್ ಪಿಜ್ಜಾ, ಮೋಮೋಸ್, ಫ್ರೈಸ್ ಆ್ಯಂಡ್ ಗೋಬಿ. ಬಟ್ ಐ ಕುಡಂಟ್ ಕ್ಯಾಪ್ಚರ್ ದಟ್ ವಿಡಿಯೋ ಆ್ಯಂಡ್ ದಿಸ್ ವಾಸ್ ಮೈ ಡೇ. A glimpse of my week, day 2. ಇಟ್ಸ್ ಟ್ಯೂಸ್ಡೇ ಟುಡೇ. ನಾನು ನನ್ನ ತಂಗಿ ಮಾರ್ಕೆಟಿಗೆ ಬಂದೀವಿ ಡ್ರೆಸ್ ತೊಗೊಳಕ್ಕೆ. ಬಿಕಾಸ್ ನನ್ನ ತಂಗಿ ಫ್ರೆಂಡಿನ ಬರ್ಡೇ ಇತ್ತು. ಸೊ ಆಕಿಗೆ ಯೂಸ್ ಆಗೋ ಅಂತ ಗಿಫ್ಟ್ ಕೊಡೋಣಂತ ಟಾಪ್ ಡಿಸೈಡ್ ಮಾಡಿದ್ವಿ. ಸ್ವಲ್ಪ ಟಾಪ್ಸ್ ನೋಡಿ ಫೈನಲ್ ಆಗಿ 2 ಚೂಸ್ ಮಾಡಿದ್ವಿ. ಒಂದು ಟಾಪ್ ನಮ್ಮ ತಂಗಿಗೆ ಆ್ಯಂಡ್ ಮತ್ತೊಂದು ಜೀನ್ಸ್ ಆ್ಯಂಡ್ ಟಾಪ್ ನಮ್ಮ ತಂಗಿ ಫ್ರೆಂಡಿಗೆ ಗಿಫ್ಟ್ ಕೊಡೋಕೆ. ಆ್ಯಂಡ್ ವಿ ಹೋಪ್ ಶಿ ಲೈಕ್ ದಿಸ್ ಗಿಫ್ಟ್. ಇದಾದ್ಮೇಲೆ ನಾವು ಸಾರಿ ಶಾಪಿಗೆ ಹೋದ್ವಿ. ಈ ಸಲ ನಾವು ಸಾರಿ ತೊಗೊಳಕ್ಕಲ್ಲ, ದೇವ್ರಿಗೆ ಉಡಿ ತುಂಬಕ್ಕೆ ಸಾರಿ ಬೇಕಾಗಿತ್ತು, 1-2-3 ಸಾರಿ, ಅದಕ್ಕೆ ತೊಗೊಳಕ್ಕೆ ಬಂದಿದ್ವಿ. ನಂಗೆ ಸಾರೀಸ್ ಎಷ್ಟು ಇಷ್ಟ ಅಂದರೆ ದೇವ್ರಿಗೆ ಉಡಿ ತುಂಬಕ್ಕೂ ಯಾವ ಕಲರ್ ಸಾರಿ ತೊಗೊಳ್ಳಿ, ಯಾವ ಕಾಂಬಿನೇಷನ್ ತೊಗೊಳ್ಳಿ ಅಂತ ಥಿಂಕ್ ಮಾಡ್ತಿರ್ತೇನೆ. ಅಷ್ಟು ಇಷ್ಟ ನಂಗೆ ಸಾರೀಸ್ ಅಂದ್ರೆ. ದ್ಯಾಟ್ ಮಚ್ ಐ ಆಮ್ ಒಬ್ಸೆಸ್ಡ್ ವಿತ್ ಸಾರೀಸ್. ಸೊ ಈಗ ಇಲ್ಲೂ ಸಾರಿ ತೊಗೊಳೋದಾತ, ದೇವ್ರಿಗೆ ಒಂದೇನೋ ಸಾರಿ ತೊಗೋಬೇಕಿತ್ತು. ಸೊ ಸಾರಿ ತೊಗೊಳೋದಾತ ಈಗ ಪಪ್ಪನ ಅಂಗಡಿಗೆ ಹೋಗ್ಬೇಕು ಅನ್ಕೊಂಡಿವಿ. ಮಾರ್ಕೆಟಿಗೆ ಹೋಗ್ತೀವಿ ಅಂತ ಅಂದಾಗ ಅಮ್ಮ ಒಂದು ಸ್ವಲ್ಪ ತರಕಾರಿ ತೊಗೊಂಬರಕ್ಕೆ ಹೇಳಿದ್ರು. ನಾನು ನನ್ನ ತಂಗಿ ತರಕಾರಿ ಮಾರ್ಕೆಟ್ ಎಲ್ಲ ತಿರ್ಗಿದ್ವಿ, ಬಟ್ ಏನೇನೂ ತೊಗೊಂಬರ್ಲಿಲ್ಲ. ಬಿಕಾಸ್ ತರಕಾರಿ ರೇಟ್ ನೋಡಿದ್ರೆ ಅಷ್ಟು ಹಾಕೊಂಡೈತಿ, ನಮಗೆ ಬಾರ್ಗೇನ್ ಮಾಡೋಕ್ಕೂ ಬರೋಂಗಿಲ್ಲ. ಆ್ಯಂಡ್ ತೊಗೊಂಡ್ರು ಅದೇನರ ಚಲೋ ಇದ್ದಿದ್ದಿಲ್ಲ ಅಂತಂದ್ರೆ ಮತ್ತೆ ಮನೆಗೆ ಹೋಗಿ ಬೈಸ್ಕೊಳ್ಳೋದಾಗ್ತೈತಿ, ಅದಕ್ಕೆ ರಿಸ್ಕ್ ಬೇಡ ಅಂತ. ಆ್ಯಂಡ್ ಪಪ್ಪನ ಶಾಪು ಮಾರ್ಕೆಟ್ ಒಳಗೆ ಇರೋದ್ರಿಂದ ಅಲ್ಲೇ ಹೋಗಿ ಅವ್ರಿಗೆ ಹೇಳಿದ್ವಿ. ನಾನು ಪಪ್ಪ ಮತ್ತೊಂದು ಸಲ ಹೋಗಿ ತರಕಾರಿ ಆ್ಯಂಡ್ ಫ್ರೂಟ್ಸ್ ತೊಗೊಂಬಂದ್ವಿ. ಅಲ್ಲಿವರೆಗೂ ನನ್ನ ತಂಗಿ ಶಾಪ್ ಒಳಗೆ ಇದ್ಲ. ವಾಪಸ್ ನಮ್ಮ ಶಾಪ್ ಕ್ಲೋಸ್ ಮಾಡ್ಕೊಂಡು 3 ಮಂದಿ ಮನೆಗೆ ಹೋದ್ವಿ. ಅಲ್ಲಿ ಮಟ್ಟ ಟೈಮ್ 9:30 ಆಯ್ತು. ಹಾಯ್ ಎವ್ರಿವನ್, ನಮಸ್ತೆ, ವೆಲ್ಕಮ್ ಟು ಡೇ 3. ಇವತ್ತು ನನ್ನ ಡೇ ಹಂಗೆ ನಾರ್ಮಲ್ ಸಿಂಪಲ್ ಆಗಿ ಇತ್ತು. ಈಗ ಮಧ್ಯಾಹ್ನ ಆಯ್ತು, ಊಟ ಎಲ್ಲ ಮಾಡ್ಕೊಂಡು ಹಂಗೆ ಸುಮ್ಮನೆ ಆರಾಮಾಗಿ ಕುಂತಿದ್ವಿ. ಇದು ಒಂದು ಹೇಳಬೇಕಂತ ಅನ್ನಿಸ್ತು ನನಗೆ, ಅದಕ್ಕೆ ವೀಡಿಯೋ ಮಾಡೋಕ್ಕಂತ ಮತ್ತು ಹಂಗೆ ಸ್ವಲ್ಪ ರೆಡಿಯಾಗಿ ಬಂದೆ. ನನ್ನ ಪಾಪುನ ಡೈಪರ್ಸ್ ಎಲ್ಲ ಖಾಲಿ ಆಗಕ್ಕೆ ಬಂದಿತ್ತು. ಇನ್ನೊಂದು 7-8 ಏನೋ ಅಷ್ಟೇ ಇದ್ವು. ಅದಕ್ಕೆ ಫಸ್ಟ್ ಆರ್ಡ್ರ್ ಮಾಡಿ ಇಟ್ಕೊಂಡ್ಬಿಟ್ಟಿರ್ತೀನಿ. ನಾನು ಆರ್ಡ್ರ್ ಮಾಡಿದಾಗ 4 ಡೇಸ್ ಆದಮೇಲೆ ಸಿಗ್ತೈತಿ ಅಂತ ಅಂದಿದ್ರು. ನಾ 4 ಡೇಸ್ ಆದಮೇಲೆ ನೋಡಿದ್ರೆ ಅದು
ಡಿಲೇ ಆಗಿಬಿಟ್ಟೈತೆ ಆರ್ಡ್ರ್, ಇನ್ನೊಂದು 2 ಡೇಸ್ ಡಿಲೇ ಅಂತ ತೋರಿಸ್ತಾ. ಅದಕ್ಕೆ ಆಯ್ತು ಬಿಡು, ಹೆಂಗಿದ್ರು ನನ್ನ ಕಡೆ ಸ್ಟಾಕ್ ಐತಿ ಅಂತ ಅಂದ್ಕೊಂಡಿದ್ದೆ. 2 ಡೇಸ್ ಆದಮೇಲೆ ನೋಡಿದರೆ ಇನ್ನೂ ಬರಾತಿಲ್ಲ. ಅದು ಗೊತ್ತಿಲ್ಲ ಎದಕ್ಕೆ. ಒಂದು 2-3 ಟೈಮ್ಸ್ ಆತೀಗ ನಾ ಡೈಪರ್ ಆರ್ಡ್ರ್ ಮಾಡಿದಾಗ ಬರೀ ಇದಾಗತೈತಿ. ಬೇರೆ ಡ್ರೆಸ್ ಅದು ಏನು ಮಾಡಿದ್ರು ಆಗೋಂಗಿಲ್ಲ, ಬಟ್ ಪಾಪುದು ಡೈಪರ್ ಮಾಡಿದಾಗ ಮಾತ್ರ ಹಿಂಗಾಗತೈತಿ. ಅದಕ್ಕೆ ನಾನು 1 ಮಂತಿಗೆ ಅಥವಾ 2 ಮಂತಿಗೆ ಆಗೋ ಹಿಂಗೆ ದೊಡ್ಡ ಪ್ಯಾಕ್ನ ಆರ್ಡ್ರ್ ಮಾಡ್ಕೊಂಡು ಇಟ್ಕೊಂಡ್ಬಿಟ್ಟಿರ್ತೀನಿ ಮೊದಲು. ಈಗ ಎಷ್ಟು ಮೊದಲು ಮಾಡಿದ್ರು ಇದು ಬರಾತೇ ಇಲ್ಲ. ಈಗ ಹೆಂಗಿದ್ರು ನಂಗೆ ಡೈಪರ್ ಬೇಕಾಗಿತ್ತು ಇವತ್ತಿಗೆ. ಅದಕ್ಕೆ ಬ್ಲಿಂಕಿಟ್ ಹೋಗಿ ಮಾಡಿದ್ರೆ ಈಗ ಲಘು ಬಂದೇ ಬಿಡ್ತೈತಲ್ಲ, ಅದಕ್ಕೆ ಬ್ಲಿಂಕಿಟ್ ಹೋಗಿ ಆರ್ಡ್ರ್ ಮಾಡಿದ್ದೆ ನಾನು ಈಗ ಡೈಪರ್ ಜೊತೆ ಹಂಗೆ ಒಂದು ಸ್ವಲ್ಪ ತಿನ್ನಕ್ಕೆ ಏನಾದರೂ ಮಾಡೋಣ, ಸ್ನ್ಯಾಕ್ಸ್ ಟೈಪ್ ಓಡಾಡ್ಕೊಂಡು ತಿನ್ನಕ್ಕಂತ ಅದೊಂದು ಸ್ವಲ್ಪ ಆರ್ಡ್ರ್ ಮಾಡಿದ್ದೆ. ಈಗ ಅದು ಬಂದೈತಿ. ಹಂಗೆ ಅದನ್ನೊಂದು ಸ್ವಲ್ಪ ತೋರ್ಸೋಣ ಅಂತ ವಿಡಿಯೋ ಮಾಡತ್ತೀನಿ. ಸೊ ಬ್ಲಿಂಕಿಟ್ ಹೋಗಿ ಆರ್ಡ್ರ್ ಮಾಡೇನಿ ನಾನು. ಹಗೀಸ್ ಫಸ್ಟೆಲ್ಲ ನಮ್ದು ಆರ್ಡ್ರ್ ಮಾಡ್ತಿದ್ವಿ ಭಾಳಷ್ಟು ಏನೇನೋ ಪ್ರಾಡಕ್ಟ್ಸ್. ಬಟ್ ಈಗ ಬರೀ ಪಾಪುಂದು ಡ್ರೆಸ್ಸಸ್, ಅದಕ್ಕೆ ಪಾಪುಗೆ ರಿಲೇಟೆಡ್ ಇದು ಆರ್ಡ್ರ್ ಮಾಡೋದಾಗೈತಿ. ನನ್ನ ಪಾಪುಗೆ ನಾನು ಮ್ಯಾಮಿ ಪೋಕೋ ಪ್ಯಾಂಟ್ಸ್ ಡೈಪರ್ಸ್ ಅದನ್ನ ಯೂಸ್ ಮಾಡ್ತಿದ್ದೆ ಪಾಪುಗೆ. ಬಟ್ ಈ ಸಲ ಬ್ಲಿಂಕಿಟ್ ಹೋಗೋ ಸೈಜ್ ಅವೈಲಬಲ್ ಇದ್ದಿದ್ದಿಲ್ಲ, ಔಟ್ ಆಫ್ ಸ್ಟಾಕ್ ಆಗಿತ್ತು ಮ್ಯಾಮಿ ಪೋಕೋ ಪ್ಯಾಂಟ್ಸ್ದು. ಅದಕ್ಕೆ ಈ ಸಲ ಹಗೀಸ್ ಟ್ರೈ ಮಾಡಕತ್ತೀನಿ. ಇದು ಆಮೇಲೆ ಮಿಲ್ಕಿ ಬಾರ್ ಆ್ಯಂಡ್ ಒಂದು ಹೈಡ್ ಆ್ಯಂಡ್ ಸಿಕ್ ಬಿಸ್ಕಿಟ್. ಇದು ಭಾಳ ಇಷ್ಟ ನನಗೂ ನಮ್ಮ ತಂಗಿಗೂ ಇದು ಭಾಳ ಇಷ್ಟ. ಇದು ಆಮೇಲೆ ಒಂದು ಕೊರಿಯನ್ ನೂಡಲ್ಸು ಆರ್ಡ್ರ್ ಮಾಡಿದ್ದೆ. ಗೊತ್ತಿಲ್ಲ ಹೆಂಗಿರ್ತೈತಿ, ಒಂದ್ಸಲ ಟ್ರೈ ಮಾಡಬೇಕು. ಫಸ್ಟ್ ಟೈಮ್ ಇದು ನಾ ಕೊರಿಯನ್ ನೂಡಲ್ಸ್ ಟ್ರೈ ಮಾಡಕತ್ತಿದ್ದೆ. ಸ್ಪೈಸಿ ಐತಿ ಅಂತ ಅಂದ್ರೆ 2x ಸ್ಪೈಸಿ ಐತಿ ಅಂತ ಕೊಟ್ಟಾರ. ನಂಗೆ ಭಾಳ ಇಷ್ಟ ಸ್ಪೈಸಿ ಇರೋದು, ಅದಕ್ಕೆ ಆರ್ಡ್ರ್ ಮಾಡೀನಿ. ನೋಡ್ತೇನೆ, ಇದನ್ನು ಟ್ರೈ ಮಾಡಿ ನೋಡ್ತೀನಿ ಹೆಂಗಿರ್ತೈತಿ ಅಂತ. ಸೊ ಇಷ್ಟು ಇವತ್ತು ಆರ್ಡ್ರ್ ಮಾಡಿದ್ದೆ. ಇಷ್ಟ ಆಗಿತ್ತು ಈಗಿನ ಆರ್ಡರ್ ಸ್ಟೋರಿ. ಆ್ಯಂಡ್ ಸಿ ಯು ಲೇಟರ್, ಬಾಯ್. A glimpse of my week, day 4. ಒಂದು ಕೊರಿಯನ್ ಐತಿ, ಒಂದು ಮತ್ತೆ ಯಾವ್ದು ಐತಿ? ಒಂದು ಚೈನೀಸ್ ಐತಿ, ಒಂದು ಮಲೇಷಿಯಾ, ಒಂದು ಐಲ್ಯಾಂಡ್, ಒಂದು ನ್ಯೂಜಿಲ್ಯಾಂಡ್, ಒಂದು ಜರ್ಮನ್, ಒಂದು ಇದೇನು ನಾರ್ಮಲ್ ಬಂತು ಅಂದಂಗಿಲ್ಲ. ಹೆಂಗೈತಿ ನೋಡಿಲ್ಲ, ಏನು ಅದ್ರ ಮೇಲೆ ಏನೂ ಇಲ್ಲ. ಅಂದ್ರೆ ನೀವು ಡೌಟ್, ನಾವು ಮೆಕ್ಡೊನಾಲ್ಡ್ಸ್ ಅಂತ ತಂದಿಲ್ಲ, ಯಾವ್ದ ಟೀ ಅಂಗಡಿಗೆ ಹೋಗಿ ಬಂದು ಕೊಡ್ರಿ, ಮತ್ತೆ ಅಲ್ಲೇ ಬಜ್ಜಿ ಅಂಗಡಿಗೆ ಇಸ್ಕೊಂಡು ಒಂದು ಬಜ್ಜಿ ಇಟ್ಕೊಂಬಂದೇವು ಅಂತ. ಏನು ಮಾತಾಡ್ತೀವಿ ಸೋನು? ಓಕೆ, ಆಕೆ ಸ್ಕ್ರಿಪ್ಟ್ ಮಾಡ್ಕೊಂಬಿಟ್ರೆ ಆಗ. ಹಾಂ, ಇಷ್ಟು ಚಾಕ್ಲೇಟ್ ಇದೆ ಆತ. ಇದೇ ಸ್ಟ್ರಾಬೆರಿ ಶೇಕ್. ಕೋಕ್ ಅಲ್ಲ, ಸ್ಟ್ರಾಬೆರಿ ಶೇಕ್. ಕೋಕ್ ಅಲ್ಲ ಅದು. ಯಾರು ಕುಡಿತೀರಿ ಫಸ್ಟ್? ನೀವೇ ಕುಡ್ರಿ, ನಾನು ಕುಡಿಯಲ್ಲ. ನಾನಂತೂ ಕುಡಿಯೋದಿಲ್ವಾ? ಕಲ್ಬಿಲ್ ಮಾಡ್ತೈತಲ್ಲ. ಓಕೆ, ಚೀರ್ಸ್. ಐ ಇಟ್ಸ್ ಅ ಡೇ 5. ಈಗ ನಾನು ನನ್ನ ಪಾಪುಗೆ ಕರ್ಕೊಂಡು ಟೆರೆಸ್ ಮೇಲೆ ಬಂದಿದ್ದೆ. ಬಿಕಾಸ್ ನನ್ನ ಪಾಪುಗೆ ಮನೆಯೊಳಗೆ ಕುಂತ ಬೋರ್ ಆಗತ್ತಿತ್ತು. ಅವ ಸ್ಟೆಪ್ಸ್ ಹತ್ತಿ ಮೇಲೆ ಬರತ್ತಿದ್ದ. ಅದಕ್ಕೆ ಇರ್ಲಿ ಬಿಡಂತ ಹಂಗೆ ಸ್ಟೆಪ್ಸ್ ಹತ್ತಿಸ್ಕೊಂಡು ಮೇಲೆ ಟೆರೆಸಿಗೆ ಕರ್ಕೊಂಬಂದೆ ನಾನು. ಆ್ಯಂಡ್ ಇಲ್ಲಿ ಅವಂಗೆ ಆಟ ಆಡಿಸ್ಕೊಂತ ವಾಕ್ ಮಾಡ್ಕೊತ ಟೈಮ್ ಸ್ಪೆಂಡ್ ಮಾಡಿದ್ವಿ. ಸೊ ದಿಸ್ ವಾಸ್ ಆಲ್ ಅಬೌಟ್ ಮೈ ವೀಕ್ ಆ್ಯಂಡ್ ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ. ಬಾಯ್.